ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ಆಲಿಸಲು, ವಾಕ್ಯದಲ್ಲಿ ಸಂಪೂರ್ಣ ತನ್ನನ್ನೇ ಸಮರ್ಪಿಸಿ ಜೀವನವನ್ನು ಸಾಗಿಸಲು ಪವಿತ್ರಾತ್ಮರು ನಮ್ಮನ್ನು ಸಿದ್ಧಪಡಿಸುವ ಸಮಯವಾಗಿದೆ. ಈ ದಿನ ನಿಮ್ಮೆಲ್ಲ ಕುಟುಂಬಗಳಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇನೆ. ಕುಟುಂಬದ ಒಳಗೆ ಪ್ರೀತಿ, ಶಾಂತಿ, ಸಮಾಧಾನವು ಎಲ್ಲವೂ ಉಂಟಾಗಲಿ. ನಮ್ಮ ಮನೆಯನ್ನು ಮನಸ್ಸಿನಲ್ಲಿ ನೆನೆಸಿ ಹೀಗೆ ಪ್ರಾರ್ಥಿಸೋಣ. ಈ ಮನೆ ನನಗೆ ದೇವರು ನೀಡಿದ್ದಾಗಿದೆ. ಈ ಮನೆಯಲ್ಲಿ ಇರುವವರು ನನ್ನ ಆತ್ಮೀಯರು, ಪ್ರಿಯರು. ಇವರು ನನಗೆ ದೇವರು ನೀಡಿದವರು ಆಗಿದ್ದಾರೆ. ಪ್ರಿಯರೇ, ಎಲ್ಲರಿಗೂ ಅವರನ್ನು ಎಲ್ಲರೂ ಪ್ರೀತಿಸಬೇಕು. ಆದರೆ ತಿರುಗಿ ಅವರಿಗೆ ಪ್ರೀತಿಸಲು ಅದು ಸಾಧ್ಯವಿಲ್ಲ. ನಾವು ಯೋಚಿಸಿದ ತರ ನಮ್ಮ ಮುಂದೆ ಇರುವ ವ್ಯಕ್ತಿಯು ಸಹ ಪ್ರೀತಿಯನ್ನು ಬಯಸುತ್ತಾರೆ, ಸಲುಗುವಿಕೆಯನ್ನು ಬಯಸುತ್ತಾರೆ ಎಂಬುದನ್ನು ಅರಿತುಕೊಳ್ಳಬೇಕು. ಬಹಳ ಸಂಕಟ ಇರುವ ಕುಟುಂಬಗಳು ಇದೆ. ದೇವರು ನೀಡಿದ ಕುಟುಂಬ ಅಮೂಲ್ಯವಾಗಿದೆ, ಶ್ರೇಷ್ಠವಾಗಿದೆ. ಅದು ಹಣ ನೀಡಿದರೆ ಸಿಗುವುದಿಲ್ಲ. ದೇವರು ಅನುಗ್ರಹಿಸಿ ನೀಡುವುದು. ಅದು ಸ್ಥಿರವಾಗಿ ಇರಲು ದೇವರ ಸಹಾಯ, ಕೃಪೆ ಬೇಕು. ಪರಸ್ಪರ ಪ್ರೀತಿ, ಗೌರವ, ವಿಶ್ವಾಸ ಇದು ಒಟ್ಟಿಗೆ ಇರುವ ಒಳ್ಳೆಯ ಸಂಬಂಧ ನಡೆಸುತ್ತದೆ. ಇದರಲ್ಲಿ ಯಾವುದಾದರೂ ಇಲ್ಲವಾದರೆ ಕುಟುಂಬದ ಸಂಬಂಧ ಹಾಳಾಗುತ್ತದೆ. ಇಂದು ನಮ್ಮ ಕುಟುಂಬದ ಸಂಬಂಧಗಳನ್ನು ಸಮರ್ಪಿಸಿ ದೇವರ ವಾಕ್ಯವನ್ನು ಆಲಿಸೋಣ. ಪ್ರವಾದಿ ಯೆರೆಮೀಯನ ಗ್ರಂಥ 32ನೇ ಅಧ್ಯಾಯ 39ನೇ ವಾಕ್ಯವನ್ನು ಆಲಿಸೋಣ. ಅವರಿಗೆ ಒಂದೇ ಮನಸ್ಸನ್ನು, ಒಂದೇ ಮಾರ್ಗವನ್ನು ಅನುಗ್ರಹಿಸುವೆನು. ಇದರಿಂದ ಅವರು ತಮ್ಮ ಹಿತಕ್ಕಾಗಿಯೂ ತಮ್ಮ ಅನಂತರ ತಮ್ಮ ಸಂತಾನದ ಹಿತಕ್ಕಾಗಿಯೂ ನನ್ನಲ್ಲಿ ಸದಾ ಭಯಭಕ್ತಿ ಉಳ್ಳವರಾಗಿರುವರು. ಪ್ರಿಯರೇ, ಎರಡು ಬೆಲೆಯುಳ್ಳ ಮಾತಾಗಿದೆ. ದೇವರ ವಾಕ್ಯದಲ್ಲಿ ನಾವು ಆಲಿಸಿದ್ದು ಒಂದೇ ಮನಸ್ಸು, ಒಂದೇ ಮಾರ್ಗ. ಒಂದೇ ಮನಸ್ಸಿನಿಂದ ಮುಂದೆ ಸಾಗುವುದು ಅಷ್ಟು ಸುಲಭವಾದ ಕಾರ್ಯವಲ್ಲ. ಚಿಕ್ಕ ಕಾರ್ಯವಾದರೂ ಅದು ಎರಡು ಮನಸ್ಸು, ಅನೇಕ ಅಭಿಪ್ರಾಯಗಳು ಆಗಿರುತ್ತದೆ. ಯಾವುದೇ ಕಾರ್ಯದಲ್ಲಿ ಒಂದೇ ಮನಸ್ಸಿನಿಂದ ಮುಂದೆ ಸಾಗುವಾಗ, ಯಾವುದೇ ನಿಯೋಗದಲ್ಲಿ, ಯಾವುದೇ ಕಾರ್ಯದಲ್ಲಿ ಅದು ಅದ್ಭುತವಾಗಿ ಮಾರ್ಪಡುತ್ತದೆ. ಅಲ್ಲೆಲೂಯಾ! ಅನುಗ್ರಹ ಉಂಟಾಗುತ್ತದೆ, ಕೃಪೆಯಿಂದ ತುಂಬಲ್ಪಡುತ್ತದೆ. ನೀವು 2-3 ಜನ ಒಟ್ಟಾಗಿ ಪ್ರಾರ್ಥಿಸುವಾಗ ಅಲ್ಲಿ ನಾನಿರುತ್ತೇನೆ. ಆ ಪ್ರಾರ್ಥಿಸುವ ಕಾರ್ಯ ಅದ್ಭುತ ಅನುಗ್ರಹವಾಗುತ್ತದೆ ಎಂದು ಯೇಸುಸ್ವಾಮಿ ಹೇಳಿದ್ದಾರೆ. ಪ್ರಿಯರೇ, ಒಳ್ಳೆಯ ಮನಸ್ಸು, ಒಳ್ಳೆಯ ಸಂಬಂಧವನ್ನು ಹಣ ಕೊಟ್ಟು ಖರೀದಿಸಲು ಸಾಧ್ಯವಿಲ್ಲ. ಅದು ದೇವರ ಕೃಪೆಯಾಗಿ ನಮ್ಮ ಜೀವನದಲ್ಲಿ ಬರುವುದು. ನಮ್ಮ ಎಲ್ಲಾ ಕುಟುಂಬಗಳಿಗಾಗಿ ಪ್ರಾರ್ಥಿಸುವಾಗ ಎಲ್ಲರ ಕೋರಿಕೆ, ಬೇಡಿಕೆಗಳಿಗಾಗಿ ಪ್ರಾರ್ಥಿಸೋಣ. ಕುಟುಂಬದಲ್ಲಿರುವ ಜಗಳ, ಮನಸ್ತಾಪ ದೂರವಾಗಲಿ. ಇಂದು ನನಗೆ ದೇವರು ನೀಡಿದ ಎಲ್ಲ ಆಶೀರ್ವಾದಗಳಿಗಾಗಿ ಕೃತಜ್ಞತೆಯನ್ನು ಸಲ್ಲಿಸೋಣ. ದೇವರು ನೀಡಿದ ಮನೆಗಾಗಿ, ದೇವರು ನಮ್ಮನ್ನು ಅನುಗ್ರಹಿಸುತ್ತಿರುವುದಕ್ಕಾಗಿ, ನಮ್ಮ ಕುಟುಂಬದ ಸದಸ್ಯರಿಗಾಗಿ, ನನ್ನ ಕುಟುಂಬದಲ್ಲಿ ದೇವರ ಪ್ರೀತಿ ಬಂದು ತುಂಬಲಿ ಎಂದು ಪ್ರಾರ್ಥಿಸೋಣ. ಪ್ರಿಯರೇ, ನಮ್ಮ ಕುಟುಂಬದ ಸಂಬಂಧಗಳು ದೇವರ ಪ್ರೀತಿಯಿಂದ ತುಂಬಲಿ. ದೇವರ ಪ್ರೀತಿಯಿಂದ ಪರಸ್ಪರ ಪ್ರೀತಿಸಲು ಸಾಧ್ಯವಾಗಲಿ. ದೇವರ ಅನುಗ್ರಹ ಆ ಸಂಬಂಧದಲ್ಲಿ ನೆಲೆಸಲಿ. ಆಮೇನ್. ದೇವರ ಪ್ರೀತಿಯಿಂದ ಪ್ರೀತಿಸುವಾಗ ನಮಗೆ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಅಲ್ಲೆಲೂಯಾ! ನಮ್ಮ ಕುಟುಂಬದಲ್ಲಿ ಪರಸ್ಪರ ಪ್ರೀತಿ, ಅರ್ಥ ಮಾಡಿಕೊಳ್ಳಲಿರುವ ಶಕ್ತಿ ಅದು ಆಳವಾಗಿ ಸಾಧ್ಯವಾಗಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.